ಕರ್ನಾಟಕದಲ್ಲಿ ಕಳೆದ 1.25 ವರ್ಷದಿಂದ ಸರ್ಕಾರ ಸತ್ತಿದೆ. ಒಂದು ಕಡೆ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಅಭಿವೃದ್ಧಿ ಕೆಲಸಗಳು ನಡೀದೇ ಇದ್ರೆ ಇಟ್ಸ್ ಓಕೆ. ಆದರೆ ದುರಂತ ಅಂತಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿ ಎಂಥ ಸ್ಥಿತಿ ಬಂದಿದೆ ಕ್ರಿಮಿನಲ್ಸ್ಗೆ ಅಂತಂದರೆ, ರಾಜಾರೋಷವಾಗಿ ಬ್ಯಾಂಕಿಗೆ ನುಗ್ಗಿ ದುಡ್ಡು ದೋಚ್ಕೊಂಡು ದರೋಡೆ ಮಾಡಿಕೊಂಡು ರಾಜಾರೋಷವಾಗಿ ಮೋಟರ್ ಬೈಕಲ್ಲಿ ಹೋಗ್ತಾರೆ. 2 ದಿನದಲ್ಲಿ ಬೀದರಲ್ಲಿ ಒಂದು ಘಟನೆ ನಡೆದಿದೆ, ಮಂಗಳೂರಲ್ಲಿ ಒಂದು ಘಟನೆ ನಡೆದಿದೆ. ಕಾನೂನು ಸುವ್ಯವಸ್ಥೆಯನ್ನ ಪ್ರತಿದಿನ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಕೇಳ್ತಾರೆ. IG ಇಂಟೆಲಿಜೆನ್ಸ್ ಹೇಗಿದೆ ಕಾನೂನು ಸುವ್ಯವಸ್ಥೆ ಅಂತ ಕೇಳ್ತಾರೆ. ಅದನ್ನ ಬ್ರೀಫಿಂಗ್ ತಗೊಂಡೆ ಮುಂದಿನ ಕೆಲಸಕ್ಕೆ ಹೋಗೋದು. ಬ್ರೀಫಿಂಗ್ ಸಿಗ್ತಾ ಇಲ್ವಾ ಚೀಫ್ ಮಿನಿಸ್ಟರ್ಗೆ? ಅಥವಾ ಚೀಫ್ ಮಿನಿಸ್ಟರ್ ಕಾನೂನು ಸುವ್ಯವಸ್ಥೆಯನ್ನ ನೋಡೋದಕ್ಕೆ ಸಮಯ ಸಿಕ್ಕಿಲ್ವಾ? ಇದು ಒಂದು ಭಾಗ. ಎರಡನೇ ಭಾಗ, ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. ಒಂದು ಚೂರು ಲಜ್ಜೆ ಇಲ್ಲದೆ ಕಾಂಗ್ರೆಸ್ ಸರ್ಕಾರ ಮುಂದುವರಿಸ್ತಾ ಇದೆ ಆಡಳಿತನ. ಎಷ್ಟರ ಮಟ್ಟಿಗೆ ಅಂದ್ರೆ, ಇವತ್ತು ಮೂಡ ವಿಚಾರದಲ್ಲಿ ಇಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ 300 ಕೋಟಿ ಆಸ್ತಿಯನ್ನ ವಶಕ್ಕೆ ತಗೊಂಡಿದೆ. 300 ಕೋಟಿ ಆಸ್ತಿ ಎಲ್ಲಿಂದ ವಶಕ್ಕೆ ತಗೊಂಡಿರೋದಂದ್ರೆ ಮೂಡ ಹಗರಣದದ್ದು. ಈ ಮೂಡ ಹಗರಣವನ್ನ ಎನ್ಕ್ವೈರಿ ಮಾಡಲಿಕ್ಕೆ ಇಡಿ ಬಳಸಿರೋ ಮಾರ್ಗ ಯಾವುದು ಅಂತಂದ್ರೆ ಅತ್ಯಂತ ನ್ಯಾಯಯುತ ಕಾನೂನುಬದ್ಧವಾದಂಥ ಮಾರ್ಗ. ಭ್ರಷ್ಟಾಚಾರ ತಡೆ ಕಾಯ್ದೆ 1998ರ ಅಡಿಯಲ್ಲಿ ಲೋಕಾಯುಕ್ತ FIR ದಾಖಲೆ ಮಾಡಿದೆ. ಆ FIR ದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಆರೋಪಿ ನಂಬರ್ 1 ಇದ್ದಾರೆ. ಸೊ ಇದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮುಂದುವರಿಸಿದಂತ ಇಡಿ ಇವತ್ತು 300 ಕೋಟಿ ಚಿರ ಆಸ್ತಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಾರ್ವಜನಿಕರು ಈಗ ದಯಮಾಡಿ ಹೇಳಿ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕೋ ಬೇಡವೋ? ಇವ್ರಿಗೇನಾದ್ರೂ ನೈತಿಕತೆ ಅನ್ನೋದಿದ್ರೆ, ಬಾಬಾ ಸಾಹೇಬರ ಕಾನೂನನ್ನ ಗೌರವಿಸುವಂತ ಒಂದು ಮನಸ್ಥಿತಿ ಇದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಟ್ಟು ಎನ್ಕ್ವೈರಿ ಫೇಸ್ ಮಾಡಬೇಕು. ಈ ರಾಜ್ಯದಲ್ಲಿ ವಿಚಿತ್ರವಾದಂಥ ಘಟನೆಗಳು ಏನು ನಡೀತಾ ಇದೆ ಅಂತಂದ್ರೆ, ಇಲ್ಲಿ ಜನಗಳಿಗೂ ರಕ್ಷಣೆ ಇಲ್ಲ, ದನಗಳಿಗೂ ರಕ್ಷಣೆ ಇಲ್ಲ. ಕಿಡಿಗೇಡಿಗಳು ಹಸುಗಳ ಕೆಚ್ಚಲು ಕುಯ್ತಾ ಇದ್ದಾರೆ, ಬಾಲ ಕಟ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ದನಗಳು ಅಸುರಕ್ಷಿತ, ಜನರು ಕೂಡ ಸುರಕ್ಷತೆ ಇಲ್ಲದೆ ಬಳಲ್ತಾ ಇದ್ದಾರೆ. ಇಂತಹ ಸರ್ಕಾರ ಇರಬೇಕಾ? ಇದು ನಮ್ಮ ವಾದ. ಕಾನೂನಿನ ಬಗ್ಗೆ ಗೌರವ ಇದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು, ಇಡಿ ಏನು ರೈಡ್ ಮಾಡಿದೆ ಅದರ ಹಿನ್ನೆಲೆಯಲ್ಲಿ ಇವ್ರದ್ದು ಕೂಡ 3 ಎಕರೆ 16 ಕುಂಟೆ ಜಮೀನಿಗೆ 14 ಸೈಟ್ ತಗೊಂಡಿದ್ರಲ್ಲ ಮುಖ್ಯಮಂತ್ರಿಗಳು, ಅದು ಕೂಡ ಇದೆ ಇದರಲ್ಲಿ. ಸೊ ಈ ಎಲ್ಲ ಹಿನ್ನೆಲೆ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮರೆಯಕ್ಕಾಗಲ್ಲ. ರಾಜಾರೋಷವಾಗಿ ಲೂಟಿ ಮಾಡ್ಕೊಂಡು ಹೋಗಿದ್ದು 187 ಕೋಟಿ. ಇನ್ನೇನು ಬೇಕು ಸಾಕ್ಷಿ ಇವ್ರಿಗೆ? ನಾನು ಹೇಳ್ತೀನಿ, ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲ, ನೈತಿಕತೆ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ಗೌರವ ಇಲ್ಲ. ಹಾಗಾಗಿ ಬಂಡತನದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಬಿಜೆಪಿ ಯಾರು ಟಿಕೆಟ್ ತಗೊಳ್ಳೋರು, BJP